ನಮಸ್ಕಾರ, ಶುಭೋದಯ. ಮಕ್ಕಳಲ್ಲಿ ಯೋಗ ಯಾಕೆ ಅಗತ್ಯ? ಈ ಕೊರೋನಾ ಎಂಬ ಒಂದು ಮಹಾಮಾರಿ ಬಂದ ನಂತರ ಮಕ್ಕಳಲ್ಲಿ ದೈಹಿಕ ಚಟುವಟಿಕೆಗಳೇ ಇಲ್ಲವಾಗಿದೆ. ಮೊಬೈಲ್ ಅಥವಾ ಟಿವಿ ಮುಂದೆ ಕೂತಿರ್ತಾರೆ. ಇದರಿಂದ ಅವರ ಏಕಾಗ್ರತೆ ಆಗಿರ್ಬೋದು ಅಥವಾ ಅವರ ವ್ಯಾಯಾಮ ಆಗಿರ್ಬೋದು ಕುಂಠಿತವಾಗಿರುತ್ತದೆ. ಯೋಗ ಮಾಡುವುದರಿಂದ ಅವರ ದೈಹಿಕ ಚಟುವಟಿಕೆ ಆಗಿರಲಿ, ಏಕಾಗ್ರತೆ ಆಗಿರಲಿ ಅಥವಾ ಅವರಲ್ಲಿರುವಂತಹ ಉತ್ಸಾಹವಾಗಲಿ ಹೆಚ್ಚಾಗುತ್ತದೆ. ಆದ ಕಾರಣ ಪ್ರತಿಯೊಬ್ಬ ಮಗು ದಿನಕ್ಕೆ ಒಂದು 20 ರಿಂದ 30 ನಿಮಿಷಗಳ ಕಾಲ ಯೋಗ ಮಾಡುವುದು ಉತ್ತಮ. ಮೊದಲಿಗೆ ನಾವು ಮುದ್ರದೊಂದಿಗೆ ಪ್ರಾರಂಭ ಮಾಡೋಣ. ಮಕ್ಕಳಲ್ಲಿ ಯಾವ ಮುದ್ರ ಮಾಡಿದರೆ ಒಳ್ಳೆಯದು? ಮೊದಲಿಗೆ ಈ 2 ಮಕ್ಕಳು ಪ್ರಾಣ ಮುದ್ರವನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತಾ ಇದ್ದಾರೆ. 2 ಕೈಗಳಿನ ಉಂಗುರ ಬೆರಳು ಮತ್ತು ಸಣ್ಣ ಬೆರಳನ್ನು ನಿಮ್ಮ ಥಂಬ್ ಅಥವಾ ಹೆಬ್ಬೆರಳು, ಪ್ರಾಣಮುದ್ರ ನಿಮ್ಮ ಉಂಗುರ ಬೆರಳು ಮತ್ತು ಸಣ್ಣ ಬೆರಳನ್ನು ಹೆಬ್ಬೆರಳಿಗೆ ತಾಗಿಸಿ ಇಡಿ. ಕೈಗಳನ್ನು ತೊಡೆಯ ಮೇಲೆ ಹಿಡಿದುಕೊಳ್ಳಿ. ಇದು ಪ್ರಾಣಮುದ್ರ. ಹೆಸರು ಹೇಳುವಂತೆ ಈ ಪ್ರಾಣಮುದ್ರ ಇಡೀ ದೇಹಕ್ಕೆ ಪ್ರಾಣ ಅಥವಾ ಏನು ಎನರ್ಜಿ ಹೇಳ್ತೇವೆ ಅದನ್ನು ಕೊಡುತ್ತದೆ. ದಿನದಲ್ಲಿ 10 ರಿಂದ 20 ನಿಮಿಷ ಕಾಲ ಈ ಮುದ್ರೆಯನ್ನು ಮಕ್ಕಳು ಅಭ್ಯಾಸ ಮಾಡಬಹುದು. ಇದರೊಂದಿಗೆ ಸೂರ್ಯಭೇದ ಪ್ರಾಣಾಯಾಮವನ್ನು ಮಾಡಬಹುದು. ಸೂರ್ಯಭೇದ ಪ್ರಾಣಾಯಾಮ ಹೇಗೆ ಮಾಡುವುದು? ನಿಮ್ಮ ಎಡಕೈ ಹಾಗೆ ಇಟ್ಟುಕೊಂಡು ಬಲಕೈಯನ್ನು ನಾಸಿಕ ಮುದ್ರೆಯಲ್ಲಿ ಬನ್ನಿ. ನಿಮ್ಮ ತೋರು ಬೆರಳು ಮತ್ತು ನಡು ಬೆರಳನ್ನು ಮಡಚಿ ಮೂಗಿನ ಹತ್ತಿರ ಬಲಕೈಯನ್ನು ತೆಗೆದುಕೊಂಡು ಹೋಗಿ. ನಿಮ್ಮ ಎಡಮೂಗನ್ನು ಉಂಗುರ ಬೆರಳಿನಿಂದ ಮುಚ್ಚಿಕೊಳ್ಳಿ. ದೀರ್ಘವಾದ ಉಸಿರಿನೊಂದಿಗೆ ಬಲ ಮೂಗಿನಿಂದ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಎಡಮೂಗಿನಿಂದ ಹೊರಬಿಡಿ. ಕಂಟಿನ್ಯೂ ಮಾಡಿ 5 ರಿಂದ 6 ಸುತ್ತುಗಳ ಕಾಲ ಈ ಸೂರ್ಯಭೇದ ಪ್ರಾಣಾಯಾಮವನ್ನು ಮಾಡಬಹುದು. ಇನ್ಹೇಲ್, ಬಲ ಮೂಗಿನಿಂದ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಎಡಮೂಗಿನಿಂದ ಉಸಿರನ್ನು ಹೊರಗೆ ಬಿಡಬೇಕು. ಈ ಪ್ರಾಣಾಯಾಮ ದೇಹದಲ್ಲಿ ಶಕ್ತಿ ಅಥವಾ ಹೀಟನ್ನು ಉತ್ಪತ್ತಿ ಮಾಡುತ್ತದೆ. ಯಾರಿಗಾದರೂ ಜ್ವರ ಅಥವಾ ಪಿತ್ತ ಪ್ರಕೃತಿ ಇದ್ದವರು ಈ ಪ್ರಾಣಾಯಾಮವನ್ನು ಮಾಡುವುದು ಬೇಡ. ಇನ್ಹೇಲ್ ಬಲ ಮೂಗಿನಿಂದ, ಎಕ್ಸೇಲ್ ಎಡಮೂಗಿನಿಂದ. ದೀರ್ಘವಾದ ಉಸಿರು ತೆಗೆದುಕೊಂಡು ದೀರ್ಘವಾದ ಉಸಿರನ್ನು ನಿಮ್ಮ ಎಡಮೂಗಿನಿಂದ ಬಿಡಿ. ಇದನ್ನು ದಿನನಿತ್ಯ ಅಭ್ಯಾಸ ಮಾಡಿಕೊಂಡು ಬಂದಲ್ಲಿ ಮಕ್ಕಳಲ್ಲಿ ಹುರುಪು ಸದಾ ಎದ್ದು ಕಾಣುತ್ತದೆ. 2 ಬಾರಿ ದೀರ್ಘವಾದ ಉಸಿರು ಬಲ ಮೂಗಿನಿಂದ, ಎಕ್ಸೇಲ್ ಎಡಮೂಗಿನಿಂದ. ಮತ್ತೊಮ್ಮೆ ಇನ್ಹೇಲ್ ಬಲ ಮೂಗಿನಿಂದ, ಎಕ್ಸೇಲ್ ಎಡಮೂಗಿನಿಂದ. ನಿಧಾನವಾಗಿ ಸಮಸ್ಥಿತಿಗೆ ಬನ್ನಿ. ಇದನ್ನು 6 ರಿಂದ 8 ಬಾರಿ ಬೆಳಿಗ್ಗೆ ಮಾಡಿದರೆ ಉತ್ತಮ. ಯಾಕಂದರೆ ಇದು ಹೀಟ್ ಉತ್ಪತ್ತಿ ಮಾಡುವ ಕಾರಣ ಇದನ್ನು ಬೆಳಿಗ್ಗೆ ಮಾಡೋದು ಒಳ್ಳೆಯದು. ನಂತರ ಇವರು ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಸಮಸ್ಥಿತಿಗೆ ಬನ್ನಿ, ಮ್ಯಾಟಿನ ಮುಂದಕ್ಕೆ ಬನ್ನಿ, 2 ಕಾಲುಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಪ್ರಣಾಮಾಸನ 2 ಕೈಗಳನ್ನು ಎದೆ ಪಕ್ಕಕ್ಕೆ ಜೋಡಿಸಿ. ಇನ್ಹೇಲ್ ಮಾಡಿಕೊಂಡು 2 ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಂದೆ ಬಾಗಿ, ಹಸ್ತ ಉತ್ತಾನಾಸನ. ಎಕ್ಸೇಲ್, ತಲೆ ಮತ್ತು ಕೈ ಜೊತೆಯಾಗಿ ಕೆಳಗೆ ಬಗ್ಗಿ 2 ಕೈಗಳು ಪಾದದ ಬದಿಯಲ್ಲಿ ಇಟ್ಟುಕೊಳ್ಳಿ. ಇನ್ಹೇಲ್ ಮಾಡುತ್ತಾ ನಿಮ್ಮ ಬಲಕಾಲನ್ನು ಹಿಂದಕ್ಕೆ ಚಾಚಿ ಬ್ರೆತ್ತನ್ನು ಹಿಡಿದುಕೊಂಡು ಪ್ಲಾಂಕ್ ಅಥವಾ ಸಂತುಲನಾಸನಕ್ಕೆ ಬನ್ನಿ. ಎಕ್ಸೇಲ್ ಮಾಡುತ್ತಾ ಅಷ್ಟಾಂಗ ನಮಸ್ಕಾರ. ನಿಮ್ಮ ಮಂಡಿ, ನಿಮ್ಮ ಚೆಸ್ಟ್ ಮತ್ತು ಗಲ್ಲ ನೆಲಕ್ಕೆ ತಾಗಲಿ. ಇನ್ಹೇಲ್ ದೀರ್ಘವಾದ ಉಸಿರು ತೆಗೆದುಕೊಂಡು ಭುಜಂಗಾಸನಕ್ಕೆ ಬನ್ನಿ. 2 ಕಾಲುಗಳು ಜೊತೆಯಾಗಿರಲಿ, ಬೆರಳುಗಳು ಹೊರಮೈ ಚಾಚಲಿ. ಎಕ್ಸೇಲ್ ಉಸಿರನ್ನು ಬಿಡುತ್ತಾ ಅಧೋಮುಖ ಶ್ವಾನಾಸನಕ್ಕೆ ಬನ್ನಿ. ಇಲ್ಲಿ ನಿಮ್ಮ ಹಿಮ್ಮಡಿ ಸಾಧ್ಯವಾದಷ್ಟು ನೆಲಕ್ಕೆ ತಾಗಿರಲಿ, ಬೆನ್ನು ನೇರವಾಗಿರಲಿ, ತಲೆಯು 2 ಕೈಗಳ ನಡುವಿರಲಿ. ಇನ್ಹೇಲ್ ಬಲ ಕಾಲನ್ನು ಮುಂದಕ್ಕೆ ತನ್ನಿ, ಅಶ್ವಸಂಚಲನ. ಎಕ್ಸೇಲ್ ಮಾಡುತ್ತಾ ಎಡಕಾಲನ್ನು ಮುಂದಕ್ಕೆ ತನ್ನಿ, ಪಾದಹಸ್ತಾಸನ.
ಇನ್ಹೇಲ್, ಕೈಗಳನ್ನು ಮುಂದಕ್ಕೆ ಚಾಚಿ ಮೇಲಕ್ಕೆ ಬನ್ನಿ. ಇನ್ನೊಂದು ಬದಿ ಎಕ್ಸೇಲ್, ಪಾದ ಹಸ್ತಾಸನ, ಮುಂದಕ್ಕೆ ಬಾಗಿ. ಇನ್ಹೇಲ್, ಎಡಕಾಲನ್ನು ಹಿಂದಕ್ಕೆ ಚಾಚಿ. ಬ್ರೆತ್ತನ್ನು ಹಿಡಿದುಕೊಂಡು ಸಂತುಲನಾಸನಕ್ಕೆ ಬನ್ನಿ. ಎಕ್ಸೇಲ್ ಮಾಡುತ್ತಾ ಮಂಡಿ ಕೆಳಗೆ, ಚೆಸ್ಟ್ ಕೆಳಗೆ, ಚಿನ್ ಕೆಳಗೆ, ಅಷ್ಟಾಂಗ ನಮಸ್ಕಾರ. ಇನ್ಹೇಲ್, ಎಕ್ಸೇಲ್, ಅಧೋಮುಖ ಶ್ವಾನಾಸನಕ್ಕೆ ಬನ್ನಿ. ಮತ್ತೆ ದೀರ್ಘವಾದ ಉಸಿರನ್ನು ತೆಗೆದು ನಿಮ್ಮ ಎಡಕಾಲನ್ನು ಮುಂದಕ್ಕೆ ಚಾಚಿ. ಎಡಕಾಲನ್ನು ಮುಂದಕ್ಕೆ ಚಾಚಿ. ಎಕ್ಸೇಲ್, ಪಾದ ಹಸ್ತಾಸನ. ಇನ್ಹೇಲ್, ಕೈ ಮತ್ತು ತಲೆ ಜೊತೆಯಾಗಿ ಮೇಲಕ್ಕೆ ತನ್ನಿ. ಎಕ್ಸೇಲ್, ಸಮಸ್ಥಿತಿ, ಪ್ರಣಮಾಸನ. ಇದು 2 ಬಾರಿಯ ಸೂರ್ಯ ನಮಸ್ಕಾರ. ಮಕ್ಕಳು ಇದನ್ನು 10 ರಿಂದ 11 ಬಾರಿ ಈ ಸೂರ್ಯ ನಮಸ್ಕಾರವನ್ನು ಮಾಡಬಹುದು. ಮುಂದಿನ ಆಸನ ಪಾರ್ಶ್ವಕೋನಾಸನ. ಪಾರ್ಶ್ವಕೋನಾಸನ ಹೇಗೆ ಮಾಡೋದು? ಸಮಸ್ಥಿತಿಯಲ್ಲೇ ಇರಿ, 2 ಕಾಲುಗಳು ಹತ್ತಿರದಲ್ಲಿಡಿ. ಇನ್ಹೇಲ್ ಮಾಡುತ್ತಾ ನಿಮ್ಮ ಬಲಕಾಲನ್ನು ಮೇಲಕ್ಕೆ ಎತ್ತಿ. ಎಕ್ಸೇಲ್ ಮಾಡುತ್ತಾ ಬಲಕಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಬನ್ನಿ. 2.5 ರಿಂದ 3 ಫೀಟ್ ಅಷ್ಟು ಕಾಲನ್ನು ಅಗಲವಾಗಿಡಿ. ಇನ್ಹೇಲ್ ಮಾಡುತ್ತಾ 2 ಕೈಗಳನ್ನು ಭುಜದ ನೇರಕ್ಕೆ ಹಿಡಿದುಕೊಂಡು ಹೋಗಿ, ಭುಜದ ನೇರ, ಶೋಲ್ಡರ್. ಎಕ್ಸೇಲ್ ಮಾಡುತ್ತಾ ಎಡ ಕೈಯನ್ನು ಎಡ ಪಾದದ ಹತ್ತಿರ ಇಡಿ, ಎಡ ಮಂಡಿಯನ್ನು 90 ಡಿಗ್ರಿಯಲ್ಲಿ ಮಡಚಿ. ಇದು ಪಾರ್ಶ್ವಕೋನಾಸನ. ಬಲ ಕೈಯನ್ನು ತಲೆಯ ಮೇಲೆ ಸ್ಟ್ರೆಚ್ ಮಾಡಿ. ಇದು ಸರಳ ಪಾರ್ಶ್ವಕೋನಾಸನ, ಇದು ಪೂರ್ತಿ ಪಾರ್ಶ್ವಕೋನಾಸನ. ಹೀಗೆ ಮಾಡುವುದರಿಂದ ನಿಮ್ಮ ಬೆನ್ನು, ನಿಮ್ಮ ಹೊಟ್ಟೆಗೆ ಒಳ್ಳೆಯ ಸ್ಟ್ರೆಚ್ ಸಿಗ್ತದೆ, ಕಾಲುಗಳಿಗೆ ಶಕ್ತಿಯನ್ನು ಕೊಡುತ್ತದೆ. 3, 2, 1. ಇನ್ಹೇಲ್, ಮೇಲಕ್ಕೆ ಬನ್ನಿ. ಎಕ್ಸೇಲ್, ಸಮಸ್ಥಿತಿ, ಬಲಕಾಲನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಿ. ಮತ್ತೆ ಇನ್ಹೇಲ್, ಎಡಕಾಲನ್ನು ಮೇಲಕ್ಕೆ ಎತ್ತಿ. ಎಕ್ಸೇಲ್ ಮಾಡುತ್ತಾ ಎಡ ಪಾದವನ್ನು ಹಿಂದಕ್ಕೆ ತನ್ನಿ. ಇನ್ಹೇಲ್ ಮಾಡುತ್ತಾ 2 ಕೈಗಳನ್ನು ಭುಜದ ನೇರಕ್ಕೆ ಹಿಡಿದುಕೊಳ್ಳಿ. ಎಕ್ಸೇಲ್ ಮಾಡುತ್ತಾ ಬಲಕಾಲನ್ನು 90 ಡಿಗ್ರಿಗೆ ಮಡಚಿ, ಬಲ ಕೈಯನ್ನು ಬಲ ಕಾಲಿನ ಪಕ್ಕ ಹಿಡಿದುಕೊಂಡು ಇನ್ಹೇಲ್ ಮಾಡುತ್ತಾ ಎಡ ಕೈಯನ್ನು ಮೇಲಕ್ಕೆ ಚಾಚಿ. 3, 2, 1. ಇನ್ಹೇಲ್, ಮೇಲಕ್ಕೆ ಬನ್ನಿ. ಎಕ್ಸೇಲ್, ಸಮಸ್ಥಿತಿ, ಎಡಕಾಲನ್ನು ಮುಂದಕ್ಕೆ ತನ್ನಿ. ಮುಂದಿನ ಆಸನ ವೀರಭದ್ರಾಸನ 1. ಮತ್ತೆ ಇನ್ಹೇಲ್, ಬಲಕಾಲನ್ನು ಮೇಲಕ್ಕೆ ಎತ್ತಿ. ಎಕ್ಸೇಲ್ ಮಾಡುತ್ತಾ ಬಲಕಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಬನ್ನಿ. ನೆನಪಿರಲಿ, ಬಲಕಾಲು ಸಂಪೂರ್ಣವಾಗಿ ಮ್ಯಾಟಲ್ಲಿರಬೇಕು. ಇನ್ಹೇಲ್ ಮಾಡುತ್ತಾ ನಿಮ್ಮ ದೇಹದ ಮೇಲ್ಭಾಗವನ್ನು ಎಡಭಾಗದ ಕಾಲಿನ ಪಕ್ಕ ತಿರುಗಿಸಿ. ಇನ್ಹೇಲ್ ಮಾಡುತ್ತಾ 2 ಕೈಗಳನ್ನು ಮೇಲಕ್ಕೆ ಎತ್ತಿ, ಎಡ ಕಾಲನ್ನು 90 ಡಿಗ್ರಿ ಕೋನದಲ್ಲಿ ಬಗ್ಗಿಸಿ ಹಿಪ್ಪನ್ನು ಕೆಳಗಡೆ ತನ್ನಿ. ಬಲಕಾಲು ನೇರವಾಗಿರಲಿ. 3, 2, 1. ಇನ್ಹೇಲ್, ಎಕ್ಸೇಲ್, ಬಲಕಾಲನ್ನು ಮುಂದಕ್ಕೆ ತನ್ನಿ. ಮತ್ತೆ ಎಡಕಾಲು. ಇನ್ಹೇಲ್, ಎಡಕಾಲು ಮೇಲೆ. ಎಕ್ಸೇಲ್ ಮಾಡುತ್ತಾ ಎಡಕಾಲನ್ನು ಹಿಂದಕ್ಕೆ ಚಾಚಿ 2.5 ರಿಂದ 3 ಫೀಟ್ ಅಷ್ಟು ಅಗಲವಾಗಿಡಿ. ಇನ್ಹೇಲ್, ನಿಮ್ಮ ದೇಹದ ಮುಂಭಾಗವನ್ನು ಬಲಪಾದದ ಕಡೆಗೆ ತಿರುಗಿಸಿ. ಇನ್ಹೇಲ್ ಮಾಡುತ್ತಾ 2 ಕೈಗಳನ್ನು ಮೇಲಕ್ಕೆ ಎತ್ತಿ. ಎಕ್ಸೇಲ್ ಮಾಡುತ್ತಾ ಬಲ ನೀ 90 ಡಿಗ್ರಿ ಆ ಕೋನದಲ್ಲಿ ಇದ್ದು ಹಿಪ್ಪನ್ನು ಕೆಳಗೆ ಇಡಿ. ದೀರ್ಘ ಉಸಿರು. 3, 2, 1. ಇನ್ಹೇಲ್, ಮೇಲೆ. ಎಕ್ಸೇಲ್, ಸಮಸ್ಥಿತಿ. ಮುಂದಿನ ಆಸನ ಬದ್ಧಕೋನಾಸನ. ಕೆಳಗೆ ಮ್ಯಾಟಲ್ಲಿ ಕೂತ್ಕೊಳ್ಳಿ. ನಿಮ್ಮ 2 ಕಾಲಿನ ಪಾದಗಳನ್ನು ಜೋಡಿಸಿ. ಪಾದವನ್ನು ಆದಷ್ಟು ಕಾಲಿನ ತೊಡೆಯ ಪಕ್ಕ ಹಿಡಿದು ಎಳೆಯಿರಿ. ಬೆನ್ನನ್ನು ನೇರವಾಗಿ ಹಿಡಿದುಕೊಂಡು ಇನ್ಹೇಲ್, 2 ಕೈಗಳನ್ನು ಮೇಲಕ್ಕೆ ಚಾಚಿ. ಎಕ್ಸೇಲ್ ಮಾಡುತ್ತಾ ಕೆಳ ಬೆನ್ನಿನಿಂದ ದೇಹವನ್ನು ಮುಂಬಕ್ಕೆ ಬಾಗಿಸಿ. ಸಾಧ್ಯವಾದರೆ ನಿಮ್ಮ ಹಣೆ ಮ್ಯಾಟಿಗೆ ತಾಗಲಿ, ಇಲ್ಲವಾದಲ್ಲಿ ಈ ಥರ ದಿಂಬಿನ ಸಹಾಯದಿಂದ ನೀವು ತಲೆಯನ್ನು ದಿಂಬಿನ ಮೇಲೆ ಇಟ್ಕೊಳ್ಬೋದು.
ಇನ್ಹೇಲ್ ಅಪ್, ಎಕ್ಸೇಲ್ ಸಮಸ್ಥಿತಿ. ಮುಂದಿನ ಆಸನ ಧನುರಾಸನ. ನಿಮ್ಮ ಹೊಟ್ಟೆ ಭಾಗದಲ್ಲಿ ಬನ್ನಿ, ಕಾಲ್ ಬೆರಳುಗಳನ್ನು ಹೊರ ಚಾಚಿ ಇನ್ಹೇಲ್ ಮಾಡುತ್ತಾ 2 ಕಾಲುಗಳನ್ನು ಮಡಚಿ ಸಾಧ್ಯವಾದಲ್ಲಿ ಆಂಕಲ್ ಅಥವಾ ಕಾಲು ಬೆರಳುಗಳನ್ನು ಹಿಡಿಯಿರಿ. ದೀರ್ಘವಾದ ಉಸಿರು ತೆಗೆದುಕೊಂಡು ನಿಮ್ಮ ಚೆಸ್ಟನ್ನು ಮೇಲಕ್ಕೆ ಎತ್ತಿ. ಕೈಗಳು ನೇರವಾಗಿರಲಿ. ಮುಂದಿನ ಉಸಿರಿನಲ್ಲಿ ನಿಮ್ಮ ಕಾಲುಗಳನ್ನು ಮೇಲಕ್ಕೆ ಹಿಡಿದು ಬೆನ್ನಿಗೆ ಒಂದು ಆರ್ಚನ್ನು ಕೊಡಿ. ಇದರಿಂದ ನಿಮ್ಮ ಬೆನ್ನು ಶಕ್ತಿಯುತವಾಗಿರುತ್ತದೆ. 3, ಮುಂದಕ್ಕೆ ನೋಡಿ. 2, 1. ಇನ್ಹೇಲ್, ಎಕ್ಸೇಲ್ ಸಮಸ್ಥಿತಿ. ಮುಂದಿನ ಆಸನ ಚಕ್ರಾಸನ. ಮತ್ತೆ ನಿಮ್ಮ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಕಾಲನ್ನು ಮಡಚಿ 2 ಕೈಗಳನ್ನು ನಿಮ್ಮ ಕಿವಿಯ ಪಕ್ಕ ಹಿಡಿದುಕೊಳ್ಳಿ. ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನಿಮ್ಮ ಭುಜ, ನಿಮ್ಮ ತಲೆ ಮತ್ತು ನಿಮ್ಮ ಹಿಪ್ಪನ್ನು ಮೇಲಕ್ಕೆ ಎತ್ತಿ ಚಕ್ರದ ಆಕಾರದಲ್ಲಿ ಬನ್ನಿ. ಇವರು ಚಕ್ರಾಸನ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಊರ್ಧ್ವ ಧನುರಾಸ, ಕಾಲನ್ನು ನೇರವಾಗಿ ಹಿಡಿದು ಊರ್ಧ್ವ ಧನುರಾಸನ ಮಾಡ್ತಾರೆ. ಹೀಗೆ ಮಾಡುವುದರಿಂದ ಮಕ್ಕಳ ಬೆನ್ನು ಶಕ್ತಿಯುತವಾಗುತ್ತದೆ. 3, 2, 1. ನಿಧಾನವಾಗಿ ತಲೆ, ಭುಜ ಮತ್ತು ನಿಮ್ಮ ಹಿಪ್ಪನ್ನು ಕೆಳಗೆ ನಿಧಾನವಾಗಿ ಬಿಡಿ. ಪವನ ಮುಕ್ತಾಸನ. 2 ನೀಗಳನ್ನು ಮಡಚಿ ಕೈಯ ಸಹಾಯದಿಂದ ಹೊಟ್ಟೆಯ ಭಾಗಕ್ಕೆ ಎಳೆಯಿರಿ. ನಿಮ್ಮ ಬೆನ್ನಿನ ಮೇಲೆ ಹೊರಳಿ. ಹೀಗೆ ಮಾಡೋದರಿಂದ ಬೆನ್ನಿನ ಸ್ನಾಯು ಆಗಿರ್ಬೋದು ಅಥವಾ ಬೆನ್ನಿನ ಮಸಲ್ಸಿಗೆ ಒಳ್ಳೆ ರಕ್ತವು ಹರಿತದೆ, ರಕ್ತ ಸಂಚಾರವಾಗುತ್ತದೆ. ಬ್ರೀದ್ ಇನ್. 3, 2, 1. ಇನ್ಹೇಲ್, ಎಕ್ಸೇಲ್ ಸಮಸ್ಥಿತಿ. ನಿಧಾನವಾಗಿ ಸುಖಾಸನಕ್ಕೆ ಬಂದು ಕುಳಿತುಕೊಳ್ಳಿ. ನಿಮ್ಮ ಎಡಕೈ ಮತ್ತೆ ಪ್ರಾಣಮುದ್ರದಲ್ಲಿ ಹಿಡ್ಕೊಂಡು ಬಲಕೈಯನ್ನು ಪ್ರಾಣಮುದ್ರದಲ್ಲಿ ಹಿಡಿಯಿರಿ. ಕೊನೆಯ ಪ್ರಾಣಾಯಾಮ ಇದು ಕೂಲಿಂಗ್ ಪ್ರಾಣಾಯಾಮ ಅಥವಾ ಪರ್ಸ್ ಬ್ರೀದಿಂಗ್ ಅಂತ ಹೇಳ್ತಾರೆ. ಯಾವುದೇ ಮಕ್ಕಳು ಹೈಪರ್ ಆಗಿರೋ ಮಕ್ಕಳಿಗೆ ಈ ಪ್ರಾಣಾಯಾಮವನ್ನು ಮಾಡಬಹುದು. 2 ಸರಿ ಇದನ್ನು ಮಾಡಿ ತೋರಿಸ್ತಾರೆ. ಇನ್ಹೇಲ್, ಮೂಗಿನ ಸಹಾಯದಿಂದ ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡುವಾಗ ಬಾಯನ್ನು ರೌಂಡ್ ಮಾಡಿ ಬಾಯಿಯಿಂದ ಉಸಿರನ್ನು ಹೊರಗೆ ಬಿಡಿ. ದೀರ್ಘವಾದ ಉಸಿರು. ಮತ್ತೊಮ್ಮೆ ಇನ್ಹೇಲ್, ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ. ಎಕ್ಸೇಲ್, ಬಾಯಿಯಿಂದ ರೌಂಡ್ ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ. ಸಮಸ್ಥಿತಿ. ಇದನ್ನು 2 ರಿಂದ 4 ಬಾರಿ ಮಾಡಬಹುದು. ನನ್ನ ಹೆಸರು ರಾಧಿಕಾ ಕಾಮತ್. ನಾನು 3 ವರ್ಷದಿಂದ ಯೋಗ ಮಾಡ್ತಿದ್ದೀನಿ. ಯೋಗ ಅಭ್ಯಾಸದಿಂದ ನನ್ನ ದೇಹವು ಒಳ್ಳೆಯ ಸಮತೋಲನವನ್ನು ಕಾಪಾಡಿಕೊಂಡಿದೆ. ಆ್ಯಂಡ್ ನನ್ನ ಚಿತ್ತವನ್ನು ಸಹ ಸಮತೋಲನವಾಗಿದೆ. ಧನ್ಯವಾದಗಳು.